ಹಾಯ್ ಮೈ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಕೂಡ ಅದೇ ರೀತಿ ಇರ್ತೀರಾ ಅಂತ ಅನ್ಕೊಂಡಿದ್ದೀನಿ, ಹಾಗೂ ಅದೇ ರೀತಿ ತುಂಬಾನೇ ಚೆನ್ನಾಗಿರಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ನಂದು ಮೇ ತಿಂಗಳ ಮನಿ ಸೇವಿಂಗ್ಸ್. ಈ ವಾರದಲ್ಲಿ ನಾನು ಎಷ್ಟು ಮನಿ ಸೇವಿಂಗ್ಸ್ ಮಾಡ್ತೀನಿ ಹಾಗೂ ಯಾವ ರೀತಿಯಾಗಿ ಮನಿ ಸೇವಿಂಗ್ಸ್ ಮಾಡ್ತೀನಿ ಅಂತ ಹೇಳಿ ನಾನು ತೋರಿಸ್ತೀನಿ. ಓಕೆ, ಇದೇ ರೀತಿ ನೀವು ಕೂಡ ತುಂಬಾನೇ ಅಮೌಂಟ್ ನ ಸೇವ್ ಮಾಡಿ ಹಾಗೂ ಏನಾದ್ರೂ ಬೆಳೆ ಬಾಳುವಂತಹ ವಸ್ತುನ ಪರ್ಚೇಸ್ ಮಾಡಿ. ಸುಮ್ಮನೆ ಸೇವಿಂಗ್ ಮಾಡಿದ್ದೀನಿ ಅಂತ ಹೇಳಿ ವೇಸ್ಟ್ ಖರ್ಚೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಆದಷ್ಟು ಒಂದು ಒಳ್ಳೆಯದಕ್ಕೆ ಹಣನ ಸೇವ್ ಮಾಡಿ. ಓಕೆ, ಎಜುಕೇಶನ್ಗೆ ಆಗಿರ್ಬೋದು, ಗೋಲ್ಡ್ಗೆ ಆಗಿರ್ಬೋದು, ಸೈಟ್ಗೆ ಆಗಿರ್ಬೋದು, ಯಾವುದಕ್ಕಾದ್ರೂ ಒಂದು ಒಳ್ಳೆಯದಕ್ಕಾಗಿ ಯೂಸ್ ಮಾಡಿ. ಓಕೆ ಓಕೆ ಇವಾಗ ನಾನೊಂದು ಕಾಯಿನ್ಸ್ ಅನ್ನ ಎಷ್ಟಿದೆ ಅಂತ ಹೇಳಿ ಕೌಂಟ್ ಮಾಡ್ತಾ ಇದ್ದೀನಿ. 10, 20, 30, 40, 50, 60, 65, 68, 69, 70 and 72 rupees. ಈ ವಾರದಲ್ಲಿ ನಂದು 72 rupees ಕಾಯಿನ್ಸ್ ಇದೆ. ಬನ್ನಿದನ್ನ ನಾನು ಈ ಜಾರ್ಗೆ ಹಾಕ್ತೀನಿ. ಇದು ಆಲ್ಮೋಸ್ಟ್ ಫುಲ್ ಆಗ್ತಾ ಬರ್ತಾ ಇದೆ. ತುಂಬಾನೇ ವೆಯ್ಟ್ ಇದೆ. ಓಕೆ, ಈ ಜಾರನ್ನ ಇವಾಗ ಸೈಡ್ ಅಲ್ಲಿ ಇಡೋಣ. ಓಕೆ, ಅಲ್ಲಿರ್ಲಿ. ಇವಾಗ ನಂದು ಈ ವಾರದ್ದು ಮನಿ ಸೇವಿಂಗ್ ನಾನು ಇಲ್ಲಿಟ್ಟಿದ್ದೀನಿ. ಇಷ್ಟ ಅಮೌಂಟ್ ಇದು ನಂದು ಮನಿ ಸೇವಿಂಗ್ಸ್ ಇದೆ ಅಮೌಂಟ್ ಆಗಿದೆ. ಓಕೆ, 200 ಇದ್ದು ಲಾಸ್ಟ್ ಅಲ್ಲಿ ಇಡ್ತೀನಿ. 100s, 50, 20 ಹಾಗೂ 10s. ಒಂದೇ ತರ ಮನಿ ಸೇವಿಂಗ್ಸ್ ಮಾಡೋದು ಬೋರಿಂಗ್ ಆಗ್ತಾ ಇದ್ರೆ ಈ ರೀತಿಯಾಗಿ ಮನಿ ಸೇವಿಂಗ್ಸ್ ಮಾಡಿ ಹೆಚ್ಚು ಹಣನ ಉಳಿತಾಯ ಮಾಡಿ. ಓಕೆ, ಪ್ರತಿದಿನಾನು ಹೇಳ್ತೀನಿ ನಾನು ಅಮೌಂಟ್ ನ ಸೇವಿಂಗ್ಸ್ ಮಾಡಿ ಅಂತ. ನೀವ್ ಅನ್ಕೋಬಹುದು ವಾರಕ್ಕೆ ಎಲ್ಲಿಂದ ಇಷ್ಟೊಂದು ದುಡ್ಡನ್ನ ಸೇವ್ ಮಾಡ್ತೀನಿ ಅಂತ ಹೇಳಿ. ನಾವು ಮೊದ್ಲು ನಮ್ಗೆ ಮನೆ ಖರ್ಚಿಗೆ ಅಂತ ಕೊಡುವ ಅಮೌಂಟ್ ಇಂದ ನಾವು ಮೊದ್ಲಿಗೆ ಖರ್ಚು ಮಾಡ್ದೇನೆ ಇಷ್ಟು ಅಮೌಂಟ್ ಅಂತ ಹೇಳಿ ನಾವು ಸೇವಿಂಗ್ಸ್ ನ ಫಸ್ಟ್ ಮಾಡ್ಬೇಕು. ಆಮೇಲೆ ದಿನದ ಖರ್ಚನ್ನ ನಾನು ಹಣನ ಯೂಸ್ ಮಾಡ್ತೀನಿ. ಓಕೆ, ಇವಾಗ ಫಸ್ಟ್ ಒನ್, ಇದಕ್ಕೆ ಇವತ್ತು ನಾನು 100 rupees ಅನ್ನ ಸೇವ್ ಮಾಡ್ತಾ ಇದ್ದೀನಿ. ಓಕೆ, 100. ಇದ್ರಲ್ಲಿ ಇವಾಗ ಟೋಟಲ್ ಅಮೌಂಟ್ ಎಷ್ಟಾಗಿದೆ ಅಂತ ಹೇಳಿ ನೋಡೋಣ. ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ 200, 300, 400, 20, 40, 60, 80, 500. ಇದರಲ್ಲಿ ಇವಾಗ 500 ಅಮೌಂಟ್ ಆಯ್ತು. ಓಕೆ, ನೆಕ್ಸ್ಟ್ ಒನ್, ಇದು ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ, ಸ್ಟ್ರಾಬೆರಿ. ಇದರಲ್ಲಿ 6 ಸ್ಟ್ರಾಬೆರೀಸ್ ಇದೆ. ಒಂದೊಂದಕ್ಕೆ ನಾನು 250 rupees ಆಡ್ ಮಾಡ್ತೀನಿ. ಪರ್ಪಲ್ ಸ್ಟ್ರಾಬೆರೀಸ್, ಇದು ಫುಲ್ ಆಗಿ ಕಲರ್ಫುಲ್ ಸ್ಟ್ರಾಬೆರೀಸ್ ಮಾಡಿ ನಾನು ಅಮೌಂಟ್ ಅನ್ನ ಸೇವ್ ಮಾಡ್ತೀನಿ. colorful strawberries. Okay,
ಇದು ನಾನಿವತ್ತು ಸ್ಟಾರ್ಟಿಂಗ್ ಅಲ್ಲಿ ಆಡ್ ಮಾಡ್ತಾ ಇರೋದು 250 rupees. ಓಕೆ, ಇನ್ನು ಥರ್ಡ್ ಒನ್, ಇದು ಸಣ್ಣ ಅಮೌಂಟ್ ಆಗಿದೆ. ಇದು 40 rupees. ಇದು ನೋಡಬಹುದು ನೀವು. 40 rupees ನಾನು ಫಸ್ಟ್ ಲೈನ್ ಅನ್ನ ಇವತ್ತು ಕಂಪ್ಲೀಟ್ ಮಾಡ್ತೀನಿ. 120 rupees ಆಗುತ್ತೆ. 40 40 80 80 plus 40 120. 120. ಫಸ್ಟ್ ಒನ್ಗೆ ನಾನೊಂದು ಲೈನ್. ಓಕೆ, ಇದು ಕೂಡ ನಂದು ಹೊಸದಾಗಿ ಸ್ಟಾರ್ಟ್ ಮಾಡಿರುವಂತಹ ಮನಿ ಸೇವಿಂಗ್. ಇದು ಸ್ಮಾಲ್ ಮನಿ ಸೇವಿಂಗ್ಸ್ ಆಗಿದೆ. ಇದೇ ರೀತಿಯಾಗಿ ನಾನು ತುಂಬಾನೇ ಅಮೌಂಟ್ ನ ಸೇವ್ ಮಾಡ್ತೀನಿ. ಓಕೆ, ನೀವು ಕೂಡ ಈ ರೀತಿಯಾಗಿ ಅಮೌಂಟ್ ಸೇವ್ ಮಾಡಿ. ಇನ್ನು ನೆಕ್ಸ್ಟ್ ಒನ್, ಹನಿ ಬೀ. ಇದಕ್ಕೆ ನಾನು ಇವತ್ತು 150 rupees ಆಡ್ ಮಾಡ್ತೀನಿ. 150. 50, 150. 150 ಆಡ್ ಮಾಡಿದೆ. ಈ 50ನ ಇಲ್ಲಿಟ್ಟು 100 ಅನ್ನ ತಗೊಳ್ತೀನಿ. ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ ಬಂದಿತ್ತು 200, 400, 500, 600 ಅಮೌಂಟ್ ಸೇವ್ ಆಯ್ತು. ಹಾಗೂ ಇದು ಕಂಪ್ಲೀಟ್ ಆದ್ರೆ ನಂದು ಈ ಮನಿ ಸೇವಿಂಗ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಂದು ಮನಿ ಸೇವಿಂಗ್ಸ್ 50 rupees. 50 rupees ಅಲ್ಲಿ ಆಲ್ರೆಡಿ 200 ಅಮೌಂಟ್ ಪೇ ಆಗಿದೆ. ಇವತ್ತು ನಾನು ಇದಕ್ಕೆ 100 rupees ಪೇ ಮಾಡ್ತೀನಿ. 100. 50, 100. ಓಕೆ, ಇವಾಗ ಇದರಲ್ಲಿ 300 rupees ಅಮೌಂಟ್ ಸೇವ್ ಆಯ್ತು. ಇನ್ನು ನೆಕ್ಸ್ಟ್ ಮನಿ ಸೇವಿಂಗ್, ಇದರಲ್ಲಿ ಈ ಏನು ಬೈಂಡರ್ ಅಲ್ಲಿ ನಂದು ಇದು ಲಾಸ್ಟ್ ಮನಿ ಸೇವಿಂಗ್ ಫೈನಲ್ ಆಗಿ. ಇದಕ್ಕೆ ನಾನು ಇವತ್ತು 100 rupees ಆಡ್ ಮಾಡ್ತೀನಿ. 100 rupees. ಓಕೆ, 100ಗೆ ಕಲರಿಂಗ್ ಮಾಡ್ತೀನಿ. ಇದರಲ್ಲಿ ಇವಾಗ ಟೋಟಲ್ ಆಗಿ 200, 300, 20, 30, 330 rupees ಮನಿ ಸೇವಿಂಗ್ಸ್ ಆಗಿದೆ ಇದರಲ್ಲಿ. ಇದು ಒಂದೊಂದಾಗಿ ನಾನು ಕಂಪ್ಲೀಟ್ ಮಾಡ್ತಾ ಇದೊಂದು ದೊಡ್ಡ ಅಮೌಂಟ್ ಆಗಿ ನನ್ನ ಕೈಗೆ ಸೇವಿಂಗ್ಸ್ ಆಗಿ ಸಿಗುತ್ತೆ. ಓಕೆ, ಇಲ್ಲಿಗೆ ಈ ಮನಿ ಸೇವಿಂಗ್ಸ್ ನಂದು ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಒನ್, ಇದು ಮನಿ ಸೇವಿಂಗ್. ಇನ್ನು ನಾನು 100 ಎನ್ವೆಲಪ್ ಮಾಡಬೇಕು ಅಂತ ಇದ್ದೀನಿ. ಜೂನ್ ಸ್ಟಾರ್ಟಿಂಗಿಗೆ ನಾನು 100 ಎನ್ವೆಲಪ್ ಅನ್ನ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಫೈನಲ್ ಆಗಿ ಕೊನೆಯದಾಗಿ ನಾನು ತೋರಿಸ್ತೀನಿ. ನೀವು ಕೂಡ ಅದೇ ರೀತಿ ರೆಡಿ ಮಾಡಿಡಿ. ಹಾಗೂ ನಾನು ಜೂನ್ ನಿಂದ ಸ್ಟಾರ್ಟ್ ಮಾಡುವಾಗ ನೀವು ಕೂಡ ನನ್ನೊಟ್ಟಿಗೇನೆ ಮನಿ ಸೇವಿಂಗ್ಸ್ ಮಾಡ್ತಾ ಬನ್ನಿ. ಎಷ್ಟು ಆಗುತ್ತೋ ಅಷ್ಟು, ನಾನು ಮಾಡಿದಷ್ಟೇ ಆಗ್ಬೇಕು ಅಂತ ಏನಿಲ್ಲ. ಎಷ್ಟಾಗುತ್ತೋ ನಿಮ್ಮ ಕೈಯಲ್ಲಿ ಅಷ್ಟನ್ನ ಮನಿ ಸೇವಿಂಗ್ಸ್ ಮಾಡಿ. ಇದು ನಂದು ಲಾಂಗ್ ಟರ್ಮ್ ಮನಿ ಸೇವಿಂಗ್ಸ್ ಆಗಿದೆ. ಇದು ಯಾಕೆಲ್ಲ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಇವಾಗ್ಲೇ. ಇದು ನನಗೆ ಗೋಲ್ಡ್ಗೆ ಅಂತ ಹೇಳಿ ನಾನು ಇನ್ವೆಸ್ಟ್ ಮಾಡ್ತೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು.
ಒಂದು ವರ್ಷದಲ್ಲಿ ಒಂದು ಸಣ್ಣ ಪುಟ್ಟ ಜ್ಯುವೆಲ್ರಿ ತಗೊಳ್ಳೋದಕ್ಕೆ, ಗೋಲ್ಡ್ ಜ್ಯುವೆಲ್ರಿ ತಗೊಳ್ಳೋದಕ್ಕೋಸ್ಕರ ನಾನು ಇದನ್ನ ಸೇವ್ ಮಾಡ್ತಾ ಇದ್ದೀನಿ. ಹಾಗೂ ಇದನ್ನ ನಾನು ಎಮರ್ಜೆನ್ಸಿ ಫಂಡ್ಗೋಸ್ಕರ, ನಾನು ಅಂದ್ರೆ ಕೈಯಲ್ಲಿ ಒಂದ್ ಸ್ವಲ್ಪ ದುಡ್ಡು ಅಂತ ಹೇಳಂದ್ರು ಇರ್ಬೇಕಲ್ವಾ, ಯಾರತ್ರಾದ್ರೂ ಅಗತ್ಯ ಇದ್ರೆ ಕೇಳ್ಬೇಕು ಅಂತ ಪರಿಸ್ಥಿತಿ ಬರುವುದಿಲ್ಲ. ಹಾಗಾಗಿ ಇದನ್ನ ನಾನು ಸೇವ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನಾನು 100 ಎನ್ವಲಪ್ ಮನಿ ಸೇವಿಂಗ್ಸ್ ಅನ್ನ ಕೂಡ ಸ್ಟಾರ್ಟ್ ಮಾಡ್ತೀನಿ. ಜೂನ್ ನೆಕ್ಸ್ಟ್ ಮಂತ್ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ನೀವು ಕೂಡ ಆದಷ್ಟು ಎಷ್ಟು ಜನರಿಗಾಗುತ್ತೋ ಅಷ್ಟು ಜನರು ಟ್ರೈ ಮಾಡಿ ಮನಿ ಸೇವಿಂಗ್ಸ್ ಮಾಡಿ. ಅದನ್ನು ನಾನು ನನ್ನ ಮಕ್ಕಳದು ಇನ್ನು ನೆಕ್ಸ್ಟ್ ಎಜುಕೇಶನ್ಗೋಸ್ಕರ ನಾನು ಮನಿ ಸೇವಿಂಗ್ಸ್ ಮಾಡ್ತೀನಿ. ಓಕೆ, ನೀವು ಕೂಡ ಇದೇ ರೀತಿಯಾಗಿ ನಮ್ಮ ಕೈಲಾಗುವಷ್ಟು ಅಲ್ಪ ಸ್ವಲ್ಪ ಅಮೌಂಟ್ ಅನ್ನ ಉಳಿತಾಯ ಮಾಡಿ. ಮೊದಲಿಗೆ ಮನೆಗೆ ಕೊಡುವ ಖರ್ಚಿಂದ ನಾವು ಆದಷ್ಟು ಅಮೌಂಟ್ ಅನ್ನು, ದೊಡ್ಡ ಮೊತ್ತದ ಅಮೌಂಟ್ ಅನ್ನು ಸೇವ್ ಮಾಡಿ, ಆ ನಂತರ ಸ್ವಲ್ಪ ಮೊತ್ತದಲ್ಲಿ ನಮ್ಮ ಖರ್ಚು, ದಿನನಿತ್ಯದ ಖರ್ಚು, ಏನಾದ್ರೂ ಎಕ್ಸ್ಟ್ರಾ ಎಕ್ಸ್ಪೆನ್ಸ್ ಎಲ್ಲ ಇದ್ದದನ್ನೆಲ್ಲ ಕಡಿಮೆ ಮಾಡಿ ಮನಿ ಸೇವಿಂಗ್ಸ್ ಅದರಲ್ಲೂ ಕೂಡ ಪುನಃ ಮಾಡಿ. ಓಕೆ, ಇದೊಂದು ನಾನು ಸ್ವಲ್ಪ ಒಂದು ಸಣ್ಣ ಟಿಪ್ಸ್ ಹೇಳಿ. ಇವಾಗ ಈ ಲೈನ್ಸ್ ಅಲ್ಲಿ ನಂದು 460 + 110 90 + 80 + 70 ಇದರದ್ದು ನಂದು 410 ರುಪೀಸ್ ಆಗುತ್ತೆ. ಇದಕ್ಕೆ ನಾನು ಇವಾಗ 400 200 410 ರುಪೀಸ್ ನಾನು ಮನಿ ಸೇವಿಂಗ್ ಮಾಡಿದೆ. ಹಾಗೂ ಕಲರ್ ಮಾಡ್ತೀನಿ ಇದಕ್ಕೆ. ಓಕೆ, ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ ಎಷ್ಟಾಗಿದೆ ಅಂತ ಹೇಳಿ ನೋಡೋಣ. 500 1000 200 410 1410 ರುಪೀಸ್ ಮನಿ ಸೇವಿಂಗ್ಸ್ ಆಗಿದೆ. ಓಕೆ, ಇನ್ನು ನೆಕ್ಸ್ಟ್ ಮನಿ ಸೇವಿಂಗ್ಸ್, ಇದರಲ್ಲಿ ಕೂಡ 50 ರುಪೀಸ್ ಮನಿ ಸೇವಿಂಗ್ಸ್ ಇದೆ. ಇದನ್ನಂದ್ರೆ ಲಾಂಗ್ ಟರ್ಮ್ ಮನಿ ಸೇವಿಂಗ್ಸ್ ಆಗಿದೆ. ಅಂದ್ರೆ ಎಮರ್ಜೆನ್ಸಿಗೋಸ್ಕರ ಏನಾದ್ರೂ ಕೈಯಲ್ಲಿ ದುಡ್ಡು ಅಂತ ಒಂದು ಸ್ವಲ್ಪನಾದ್ರೂ ಇರ್ಬೇಕಲ್ಲ, ಹಾಗಾಗಿ ನಾನು ಇದನ್ನ ಸೇವ್ ಮಾಡ್ತಾ ಇದ್ದೀನಿ. ಇದಕ್ಕೆ ಇವತ್ತು ನಾನು 200 ರುಪೀಸ್ ಆಡ್ ಮಾಡ್ತೀನಿ. 200 ಹಾಗೂ 50 4 ಕಾಲಮ್ಗೆ ಕಲರಿಂಗ್ ಮಾಡ್ತೀನಿ. 1 2 3 4. ಓಕೆ, ಇವಾಗ ಇದರಲ್ಲಿ 2 4 5 500 ರುಪೀಸ್ ಮನಿ ಸೇವಿಂಗ್ಸ್ ಆಗಿದೆ. ಯಾರೆಲ್ಲ ಇದೇ ರೀತಿ ಸೇವ್ ಮಾಡ್ತಾ ಇದ್ದೀರಾ ಅಮೌಂಟ್ ಅನ್ನ, ಹಾಗೂ ಈ ವಿಡಿಯೋ ನೋಡಿ ಮೋಟಿವೇಶನಲ್ ಆಗಿ ಅಮೌಂಟ್ ಬೇರೆ ರೀತಿಯಾಗಿ ಯಾರು ಸೇವ್ ಮಾಡ್ತಾ ಇದ್ದೀರಾ ಅಂತ ಅವರು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಪ್ರೀತಿಯಿಂದ ಒಂದು ಸಬ್ಸ್ಕ್ರೈಬ್ ಮಾಡಿ ಕೂಡ. ಇನ್ನು ಇದಕ್ಕೆ ಇವಾಗ ನಾನು 2 ಕಾಲಮ್ಗೆ ಕಲರಿಂಗ್ ಮಾಡ್ತೀನಿ. ಅಂದ್ರೆ ಒಂದು ಕಾಲಮ್ಗೆ 75 ರುಪೀಸ್ ಆಗಿ 2 ಕಾಲಮ್ಗೆ 150 ರುಪೀಸ್ ಆಗುತ್ತೆ. ಅದಕ್ಕೆ ನಾನು ಇವಾಗ ಕಲರಿಂಗ್ ಮಾಡ್ತೀನಿ. 150 ಇಲ್ಲಿಟ್ಟು 200 ಅನ್ನ ಇಲ್ಲಿ ಆಡ್ ಮಾಡ್ತೀನಿ. ಓಕೆ, ಇವಾಗ ಕಲರಿಂಗ್ ಮಾಡಲಿಲ್ಲ. 7 8 ನಂಬರ್ಗೆ 2 ಕಾಲಮ್ಗೆ ಕಲರಿಂಗ್ ಮಾಡ್ತೀನಿ. ಅಂದ್ರೆ ಇದು ನಂದು ಫಿಲ್ ಆಗಿದೆ, ಅಮೌಂಟ್ ಆಗಿದೆ. ಇವಾಗ ಇದರಲ್ಲಿ 200 400 500 600 ಅಮೌಂಟ್ ಸೇವ್ ಆಗಿದೆ. ಓಕೆ, ನೆಕ್ಸ್ಟ್ ಇದು ನಂದು, ನಿಮ್ಗೆಲ್ಲರಿಗೂ ಆಲ್ರೆಡಿ ವಿಡಿಯೋಸ್ ನೋಡೋರ್ಗು ಗೊತ್ತೇ ಇದೆ. ಇದು ನನ್ನ ಮಗುದೊಂದು ಸ್ಕೂಲ್ ಫೀಸ್ಗೋಸ್ಕರ ನಾನು ಇದಕ್ಕೆ 200 ಅಮೌಂಟ್ ಅನ್ನ ಆಡ್ ಮಾಡ್ತೀನಿ. ಹಾಗೂ ಒಂದು ಕಾಲಮ್ಗೆ, ಅಂದ್ರೆ ಇದು 200 ಫುಲ್ 200 ಇದೆ, ಅದಕ್ಕೊಂದು ಕಲರ್ ಮಾಡ್ತೀನಿ. ಓಕೆ, ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ ಎಷ್ಟಾಗಿದೆ ಅಂತ ನೋಡೋಣ.
200, 400, 600, 700, 800 ಅಮೌಂಟ್ ಆಗಿದೆ. ನೋಡಿ, ಇದೇ ರೀತಿಯಾಗಿ ಸಣ್ಣ ಪುಟ್ಟ ಅಮೌಂಟ್ ಅನ್ನ ಸೇವ್ ಮಾಡಿರಿ. ಆದಷ್ಟು ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಅನ್ನಾದ್ರೂ ಸೇವ್ ಮಾಡ್ತಾ ಬನ್ನಿ. ಇನ್ನು ನೆಕ್ಸ್ಟ್ ಇದಕ್ಕೆ ನಾನು 200 ಅಮೌಂಟ್ ಅನ್ನ ಆಡ್ ಮಾಡ್ತೀನಿ. 200, 150, 20, 40, 50 ಇಲ್ಲ, 80 rupees ಇದೆ. ಓಕೆ, ನೆಕ್ಸ್ಟ್ ನಾನು 10 rupees ಅದಕ್ಕೆ ಆಡ್ ಮಾಡ್ತೀನಿ. 200ಗೆ ಇವಾಗ ಕಲರಿಂಗ್ ಮಾಡ್ತೀನಿ. 14 ನಂಬರ್, 15 ನಂಬರ್, 16 ನಂಬರ್ ಅಂಡ್ 17 ನಂಬರ್. ಓಕೆ, ಇವಾಗ ಇದರಲ್ಲಿ ಟೋಟಲ್ ಅಮೌಂಟ್ 200, 400, 500, 600, 57, 58, 840 rupees. ಇನ್ನು 10 rupees ನಾನು ಅಂದ್ರೆ ಚೇಂಜ್ ಇರಲಿಲ್ಲ, ಹಾಗಾಗಿ 10 rupees ಆಡ್ ಮಾಡ್ತೀನಿ ನಾನು ಅದಕ್ಕೆ. ಓಕೆ, ಇಲ್ಲಿಗೆ ನಂದು ಈ ವೀಕಿದ್ದು ಮೇ ತಿಂಗಳದ್ದು ಮನಿ ಸೇವಿಂಗ್ಸ್ ಇಲ್ಲಿಗೆ ನಾನು ಕಂಪ್ಲೀಟ್ ಮಾಡಿದೆ. ಹಾಗೂ ನಾನು ಯಾವ ರೀತಿ 100 ಎನ್ವೆಲಪ್ ಅನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ ಹೇಳಿ ಕೂಡ ನಾನು ಇದೇ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇನ್ನು 40 rupees ಬಾಕಿ ಆಗಿದೆ. ಅದನ್ನ ನಾನು ಇದರಲ್ಲಿ 40 rupees ಇದ್ದಿದೆಯಲ್ಲ, ಇಲ್ಲಿ 40 rupees ಇತ್ತು, ಇದಕ್ಕೆ ನಾನು ಆಡ್ ಮಾಡ್ತೀನಿ. ಒಂದು 40ಗೆ ಕಲರ್ ಮಾಡಿ ಅದಕ್ಕೆ ನಾನು ಆಡ್ ಮಾಡ್ತೀನಿ. ಓಕೆ, ಇಲ್ಲಿಗೆ ನಂದು ಈ ವೀಕಿದ್ದು ಮನಿ ಸೇವಿಂಗ್ಸ್ ಕಂಪ್ಲೀಟ್ ಆಯ್ತು. ಹಾಗೂ ನಾನು 20 rupees ಇದು ಕೂಡ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಅಂತ ತೋರಿಸ್ತೀನಿ. ಇದು ನನ್ನ ಹತ್ರ ಒಂದು ಬಾಕ್ಸ್ ಇದೆ, ಗ್ರೀನ್ ಕಲರ್ ಇದ್ದು. ಇದು ಚಾಕ್ಲೇಟ್ ಬಾಕ್ಸ್ ಆಗಿದೆ. ಇದು ಕಲರ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ನಾನು 20 rupees ಇದ್ದು ಅಮೌಂಟ್ ಅನ್ನ ಸೇವ್ ಮಾಡ್ತಾ ಕೂಡ ಇದ್ದೀನಿ. ನೋಡ್ಬೋದು ಎಷ್ಟು ಅಮೌಂಟ್ ಆಗಿದೆ. ಇದು ಒಂದು ಕಟ್ಟು 1000 ಇದ್ದು 1000 ಇದು ಒಂದು ಕಟ್ ಮಾಡ್ತೀನಿ. ಹಾಗೂ ನೆಕ್ಸ್ಟ್ ಆಗಿ ಇಷ್ಟು ಅಮೌಂಟ್ ಇದೆ. ಇದರಲ್ಲಿ ಒಂದು ಆಲ್ಮೋಸ್ಟ್ 700 ಹತ್ರ ಆಗಿದೆ, 700 rupees ಆಗಿದೆ. 1000 ಇದಾದ್ಮೇಲೆ ಇದೇ ರೀತಿಯಾಗಿ ಒಂದು ಕಟ್ ಮಾಡಿ ಹೀಗೆ ಇಡ್ತೀನಿ. ಓಕೆ, ಇದೊಂದು ಚಾಕ್ಲೇಟ್ ಬಾಕ್ಸ್ ಆಗಿದೆ. ಇದರಲ್ಲಿ ನಾನು ಇಟ್ಟಿದ್ದೀನಿ. ಮನಿ ಸೇವಿಂಗ್ಸ್ ಮಾಡೋರ ಹತ್ರ ತುಂಬಾನೇ ಈ ರೀತಿದು ವೆರೈಟಿ ಬಾಕ್ಸಸ್ ಎಲ್ಲ ಇದೆ. ಇಲ್ಲಿ ನೋಡಿ, ಇದು ಕೂಡ ನಾನು 100 ಎನ್ವೆಲಪ್ ಅನ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ಒಂದೊಂದು ಎನ್ವೆಲಪ್ ಅಲ್ಲೂ ಕೂಡ 10 rupees, 20 rupees, 30, 40, 50, 60, 70, 80, 90, 100, 110, 120 ಅದೇ ರೀತಿಯಾಗಿ 1000 ಹತ್ರ ಇದು ಫುಲ್ ಎಲ್ಲಾನು ಇದರಲ್ಲಿ ಇದೆ. ಎಲ್ಲ ನಂಬರ್ಸ್ ನೀವು ನೋಡ್ಬೋದು. 560 ಇದು ಚೇಂಜ್ ಮಾಡಿ ಒಟ್ಟಾರೆಯಾಗಿ ಇಟ್ಟಿದ್ದೀನಿ, ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಒಂದೇ ತರ ನಂಬರ್ಸ್ ಇಲ್ಲ. 200 ಇದೆ, 20 rupees ಇದೆ, ಅದೇ ರೀತಿಯಾಗಿ ಇದೆಲ್ಲ. ಇದು ಒಂದೊಂದು ವಾರಕ್ಕೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಅನ್ನ ಸೇವ್ ಮಾಡಿ ಇಡ್ಬೇಕು ಅಂತ ಹೇಳಿ ಒಂದು 2 ಕಾರ್ಡ್ 3 ಕಾರ್ಡ್ ಅನ್ನೆಲ್ಲ ನಾನು ಈ ರೀತಿಯಾಗಿ ಪಿನ್ ಹಾಕಿ, ಪೇಪರ್ ಪಿನ್ ಹಾಕಿ ಇಟ್ಟಿದ್ದೀನಿ. ಓಕೆ, ಇದೇ ರೀತಿ ಯಾರಾದ್ರೂ ಮನಿ ಸೇವಿಂಗ್ಸ್ ಮಾಡೋದಾದ್ರೆ ನೀವು ಕೂಡ ಇದೇ ರೀತಿಯಾಗಿ ಮನಿ ಸೇವಿಂಗ್ಸ್ ಮಾಡಿ ಸ್ಟಾರ್ಟ್ ಮಾಡಿ. ಜೂನ್ ಅಲ್ಲಿ ನಾನು ಕೂಡ ಸ್ಟಾರ್ಟ್ ಮಾಡ್ತೀನಿ ಇನ್ಶಾ ಅಲ್ಲಾ.
ನೀವು ಕೂಡ ಇದೇ ರೀತಿಯಾಗಿ ಸ್ಟಾರ್ಟ್ ಮಾಡಿ ಬನ್ನಿ. ಎಷ್ಟು ತಿಂಗಳಲ್ಲಿ ಎಷ್ಟು ಅಮೌಂಟ್ ಅನ್ನ ಸೇವ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ನಾವು ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಮನಿ ಸೇವಿಂಗ್ಸ್ ಅನ್ನ ಮಾಡೋಣ. ಓಕೆ, ಯಾರೆಲ್ಲ ಚಾಲೆಂಜಿಂಗ್ ಆಕ್ಸೆಪ್ಟ್ ಮಾಡ್ತೀರಾ ಅಂತವರು ಒಂದು ಲೈಕ್ ಮಾಡಿ. ಓಕೆ, ಇಲ್ಲಿಗೆ ನಾನು ನನ್ನ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಟೇಕ್ ಕೇರ್ ಆಫ್ ಯು. ಬೈ ಬಾಯ್.